ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ತತ್ವದರ್ಶನ ಯೂಟ್ಯೂಬ್ ಚಾನೆಲ್. ಇಲ್ಲಿ ನಾವು ಜೀವನ, ಕರ್ಮ, ಜನ್ಮ, ಆತ್ಮ ಇವನ್ನೆಲ್ಲ ಹೆವಿ ಫಿಲಾಸಫಿ ಮಾಡದೆ ನಾರ್ಮಲ್ ಮಾತಲ್ಲಿ ಚರ್ಚೆ ಮಾಡ್ತೀವಿ. ಇವತ್ತು ಕೂಡ ಹಾಗೆ ಒಂದು ಸಿಂಪಲ್ ಟಾಕ್ ಮಾಡೋಣ. ನಿಜ ಹೇಳಬೇಕಂದ್ರೆ ನಾವು ಎಲ್ಲರೂ ಜೀವನ ಅನ್ನೋದನ್ನ ಜಾಸ್ತಿ ಯೋಚನೆ ಮಾಡ್ದೇನೆ ಬದುಕ್ತಾ ಇರ್ತೀವಿ. ಬೆಳಿಗ್ಗೆ ಎದ್ದು ಕೆಲಸ, ಮನೆ, ಊಟ, ನಿದ್ದೆ ಹೀಗೆ ದಿನಗಳು ಓಡ್ತಾ ಹೋಗುತ್ತೆ. ಆದರೆ ಯಾವತ್ತಾದರೂ ಸುಮ್ಮನೆ ಕೂತಾಗ ಒಳಗಿಂದ ಒಂದು ಥಾಟ್ ಬರುತ್ತೆ, ನಾನು ಯಾಕೆ ಹುಟ್ಟಿದೆ? ಈ ಪ್ರಶ್ನೆ ಬರೋದೇ ಲೈಫ್ ಸ್ಲೋ ಆಗ್ತಾ ಇದೆ ಅನ್ನೋದ್ರ ಸೈನ್. ಮೊದಲು ಒಂದು ಥಿಂಗ್ ಕ್ಲಿಯರ್ ಆಗಬೇಕು, ನಾವು ಈ ದೇಹ ಮಾತ್ರ ಅಲ್ಲ. ದೇಹ ಅಂದರೆ ಬಟ್ಟೆ ಥರ, ಹಳೇದಾದಾಗ ಚೇಂಜ್ ಮಾಡ್ತೀವಿ, ಆದರೆ ಒಳಗಿನ ಎನರ್ಜಿ ಚೇಂಜ್ ಆಗಲ್ಲ. ಅದನ್ನೇ ಆತ್ಮ ಅಂತ ಕರೀತಾರೆ. ಒಂದು ಸಿಂಪಲ್ ಎಕ್ಸಾಂಪಲ್, ನೀವು ಬಳಸೋ ಫೋನ್ ಹಾಳಾದರೆ ಚೇಂಜ್ ಮಾಡ್ತೀರಾ, ಆದರೆ ನಿಮ್ಮ ನಂಬರ್ ಸೇಮ್ ಇರುತ್ತೆ ಅಲ್ವಾ? ಹಾಗೆ ಬಾಡಿ ಚೇಂಜ್ ಆಗುತ್ತೆ, ಆತ್ಮ ಕಂಟಿನ್ಯೂ ಆಗುತ್ತೆ. ಇದರಲ್ಲಿ ಭಯ ಪಡೋ ಅಂಥದ್ದು ಏನೂ ಇಲ್ಲ. ಇವಾಗ 84 ಲಕ್ಷ ಜೀವ ರಾಶಿ ಅಂದರೆ ಜನ ಕನ್ಫ್ಯೂಸ್ ಆಗ್ತಾರೆ. 84 ಲಕ್ಷ ಸಲ ಹುಟ್ಟಬೇಕಾ ಅಂತ. ಆ್ಯಕ್ಚುಲಿ ಹಾಗಲ್ಲ, ಅದು ಲರ್ನಿಂಗ್ ಸ್ಟೇಜಸ್. ಈಗ LKG, ಮಿಡಲ್ ಸ್ಕೂಲ್, ಹೈಸ್ಕೂಲ್, ದೆನ್ ಕಾಲೇಜ್ ಅಂತ ಹೋಗ್ತೀವಲ್ಲ, ಅದೇ ಥರ ಮಗು ನಡೆಯೋದು ಕಲಿಯುವಂತೆ, ಬೀಳುತ್ತೆ ಮತ್ತೆ ಎದ್ದು ನಡೆಯುತ್ತೆ. ಆತ್ಮ ಕೂಡ ಎಕ್ಸ್ಪೀರಿಯನ್ಸ್ ಮೂಲಕ ಕಲಿತಾ ಹೋಗುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಯಾವ ಜೀವರಾಶಿಯಲ್ಲಿ ಯಾವ ಪಾಠ ಕಲಿಬೇಕೋ ಅದನ್ನು ನಾವು ಕಲಿದೇ ಹೋದರೆ ಆತ್ಮ ಮತ್ತೆ ಅದೇ ಪ್ಯಾಟ್ರನಲ್ಲಿ ಬರುತ್ತೆ. ಸೇಮ್ ಟೈಪ್ ಆಫ್ ಲೈಫ್, ಸೇಮ್ ಸಿಚುವೇಶನ್. ನಾವು ಎಲ್ಲಿವರೆಗೂ ಪಾಠ ಕಲಿಯೋಲ್ವೋ ಅಲ್ಲಿವರೆಗೂ ಅದು ರಿಪೀಟ್ ಆಗ್ತಾನೆ ಇರುತ್ತೆ. ಇದು ಕೇವಲ ಕೋಪ ಅಥವಾ ದ್ವೇಷ ಇದ್ರ ಬಗ್ಗೆ ಮಾತ್ರ ಅಂತ ಅಲ್ಲ. ಅಟ್ಯಾಚ್ಮೆಂಟ್, ಲವ್, ಫ್ಯಾಮಿಲಿ ಬಾಂಡಿಂಗ್ ಇದಕ್ಕೂ ಇದು ಅಪ್ಲೈ ಆಗುತ್ತೆ. ಉದಾಹರಣೆಗೆ, ಒಬ್ಬ ತಾಯಿಗೆ ತನ್ನ ಮಗನ ಮೇಲಿರೋ ಪ್ರೀತಿ, ಅತಿಯಾಗಿ ಅವನ ಮಗನ ಮೇಲೆ ಅಟ್ಯಾಚ್ಮೆಂಟ್ ಇದ್ದರೆ ಅವನು ಮತ್ತೆ ನನ್ನ ಮಗ ಹಾಗೆ ಹುಟ್ಟು ಬರಬೇಕು ಅನ್ನೋ ಭಾವನೆ ಇರುತ್ತೆ. ಆ ಜನ್ಮದಲ್ಲಿ ಆ ಅಟ್ಯಾಚ್ಮೆಂಟ್ನ ಬಿಡೋದನ್ನ ಕಲೀಲಿಲ್ಲ ಅಂದರೆ ಮುಂದಿನ ಜನ್ಮದಲ್ಲೂ ಅದೇ ಆತ್ಮಗಳು ಮತ್ತೆ ಒಂದೇ ಸಂದರ್ಭದಲ್ಲಿ, ಒಂದೇ ಸಂಬಂಧದಲ್ಲಿ ಸೇರುತ್ತೆ. ಸೊ ತಾಯಿ ಮಗ, ಗಂಡ ಹೆಂಡತಿ, ಅಣ್ಣ ತಂಗಿ ಈ ಥರ ರೂಲ್ಸ್ ಚೇಂಜ್ ಆಗ್ಬೋದು, ಆದರೆ ಅಟ್ಯಾಚ್ಮೆಂಟ್ ಸೇಮ್. ಇವಾಗ ಗ್ರಡ್ಜ್ ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಮನುಷ್ಯ ಇರ್ತಾನೆ ಅಂದ್ಕೊಳ್ಳಿ, ಅವನು ಒಬ್ಬ ಕಳ್ಳ. ಅವನಿಗೆ ಲೋಭ ಜಾಸ್ತಿ ಇರುತ್ತೆ. ಬೇರೆಯವರಿಂದ ಬಂಗಾರ ಕದ್ದು ತುಂಬ ಜಾಗ್ರತೆಯಿಂದ ಇಟ್ಕೊಂಡಿರ್ತಾರೆ. ಒಂದಿನ ಇನ್ನೊಬ್ಬ ಮನುಷ್ಯ ಬಂದು ಅವನು ಇಟ್ಕೊಂಡಿದ್ದ ಬಂಗಾರನ ಕದ್ಕೊಂಡು ಹೋಗ್ತಾನೆ. ಇವನಿಗೆ ತುಂಬ ಕೋಪ ಬರುತ್ತೆ. ನಾನು ಕದ್ದಿದ್ದನ್ನ ಅವನು ಕದ್ಕೊಂಡ ಅನ್ನೋ ಉರಿ ಆಗುತ್ತೆ. ಕೆಲವು ದಿನಗಳಲ್ಲಿ ಈ ಫಸ್ಟ್ ಕಳ್ಳ ಸತ್ತು ಹೋಗ್ತಾನೆ. ದೇಹ ಹೋಗುತ್ತೆ, ಆದರೆ ಕೋಪ ಅವನ ಆತ್ಮದಿಂದ ಹೋಗಲ್ಲ. ದ್ವೇಷ ಅವನ ಆತ್ಮ ಜೊತೆನೇ ಉಳ್ಕೊಳ್ಳುತ್ತೆ. ಸೊ ಈ ಸಮಯದಲ್ಲಿ ಆತ್ಮಕ್ಕೆ ಒಂದು ಆಪ್ಷನ್ ಇರುತ್ತೆ. ತನ್ನ ಕರ್ಮದ ಆಧಾರದಲ್ಲಿ ಇನ್ನೊಂದು ಉತ್ತಮ ಜೀವನಕ್ಕೆ ಹೋಗ್ಬೋದು. ಈ ಜನ್ಮದಲ್ಲಿ ಅವನು ಅವರ ಮಗ ಆಗಿ ಹುಟ್ಟಿ ಅವರ ತಂದೆಗೆ ಶಾಂತಿ ಕೊಡಲ್ಲ, ಮನಸ್ಸಿಂದ ನೋವು ಕೊಡ್ತಾನೆ. ಅವನಿಗೆ ಅನಿಸುತ್ತೆ ಅವಾಗ, ನಾನು ರಿವೆಂಜ್ ತಗೊಳ್ತಾ ಇದ್ದೀನಿ ಅಂತ. ಆದರೆ ನಿಜವಾಗಿ ಆಗಿದ್ದೇನು ಅಂದರೆ, ಅವನು ತನ್ನ ಚಾನ್ಸ್ನ ಕಳ್ಕೊಂಡ ಬಿಕಾಸ್ ಆಫ್ ದ್ವೇಷ. ಬೆಟರ್ ಪ್ಲೇಸಲ್ಲಿ ಹುಟ್ಟೋ ಅವಕಾಶ ಅವನಿಗಿತ್ತು, ಆದರೆ ಈ ದ್ವೇಷನ ಹಿಡ್ಕೊಂಡು ಮತ್ತೆ ಅದೇ ಸರ್ಕಲ್ಗೆ ಬಂದಿದ್ದಾನೆ. ಈಗ ಇವನ ಮಗ ಆಗಿ ಹುಟ್ಟಿ ಇವನಿಗೆ ಹಿಂಸೆ ಕೊಟ್ಟಿರ್ತಾನಲ್ವಾ, ದ್ವೇಷದಿಂದ ಹಿಂಸೆ ಕೊಟ್ಟಿರ್ತಾನೆ. ಸೊ ಈ ಹಿಂಸೆ ಮತ್ತೆ ಅವನ ಕರ್ಮಕ್ಕೆ ಆ್ಯಡ್ ಆಗಿ ಆ ಕರ್ಮನ ಅನುಭವಿಸೋಕ್ಕೆ ಮತ್ತೆ ಅದೇ ಲೈಫ್ ಪ್ಯಾಟರ್ನ್ಗೆ ಬರ್ತಾನೆ. ಸೊ ಇದೇ ಥಿಂಗ್ ಅಟ್ಯಾಚ್ಮೆಂಟ್ ಮತ್ತು ಲವ್ ಎರಡಕ್ಕೂ ಅಪ್ಲೈ ಆಗುತ್ತೆ. ಅತಿಯಾದ ಅಟ್ಯಾಚ್ಮೆಂಟ್ ಇದ್ದರೆ, ನೀನು ಇಲ್ಲಾಂದರೆ ನಾನು ಇರೋಕ್ಕೆ ಆಗಲ್ಲ ಅನ್ನೋ ಭಾವ ಇದ್ದರೆ, ಆತ್ಮ ಮತ್ತೆ ಮತ್ತೆ ಅದೇ ಸಂಬಂಧಕ್ಕೆ ಎಳಿತಾ ಇರುತ್ತೆ. ಅದಕ್ಕೆ ಶಾಸ್ತ್ರಗಳು ಹೇಳೋದು, ಬಿಡು ಅಂದರೆ ಪ್ರೀತಿ ಬಿಡು ಅಂತ ಅಲ್ಲ, ಅದರ ಅಟ್ಯಾಚ್ಮೆಂಟ್ ಬಿಡು ಅಂತ. ಕರ್ಮ ಪನಿಷ್ಮೆಂಟ್ ಅಲ್ಲ, ಸಿಂಪಲ್ ರೂಲ್. ನೀವು ಏನು ಮಾಡ್ತಿರೋ ಅದಕ್ಕೆ ತಕ್ಕ ಎಕ್ಸ್ಪೀರಿಯನ್ಸ್. ಬೆಂಕಿ ಕೈ ಹಾಕಿದ್ರೆ ಸುಡುತ್ತೆ, ಅದು ಶಿಕ್ಷೆ ಅಲ್ಲ, ಅದು ನಿಯಮ. ಮಾನವ ಜನ್ಮದ ಬ್ಯೂಟಿ ಏನು ಅಂದರೆ, ನಾವು ಸ್ಟಾಪ್ ಆಗಿ ಅಬ್ಸರ್ವ್ ಮಾಡ್ಬೋದು, ತಕ್ಷಣ ರಿಯಾಕ್ಟ್ ಮಾಡದೆ ನಿಲ್ಬೋದು. ಅದೇ ಸ್ಪಿರಿಚುಯಾಲಿಟಿ. ಆಧ್ಯಾತ್ಮ ಅಂದರೆ ಜೀವನ ಬಿಟ್ಟು ಹೋಗೋದಲ್ಲ, ಇದೇ ಜೀವನದಲ್ಲಿ ಅಟ್ಯಾಚ್ಮೆಂಟ್ ಕಡಿಮೆ ಮಾಡಿಕೊಂಡು ಬದುಕೋದು. ನಾನೇ ಮಾಡ್ತಿರೋದು ಇದೆಲ್ಲ ಅನ್ನೋ ಫೀಲಿಂಗ್ ಕಡಿಮೆಯಾದಾಗ ಸಫರ್ ಕೂಡ ಕಡಿಮೆ ಆಗುತ್ತೆ. ನೀವು ಈ ದೇಹ ಅಲ್ಲ ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ ನಿಧಾನವಾಗಿ ಸೆಟಲ್ ಆದಾಗ ರೀಬರ್ತ್ ಬಗ್ಗೆ ಫಿಯರ್ ಹೋಗುತ್ತೆ. ಫಿಯರ್ ಹೋದಾಗ ಸೈಕಲ್ ಸ್ಲೋ ಆಗುತ್ತೆ. ಲೆಸನ್ ಕಂಪ್ಲೀಟ್ ಆದಾಗ ಸೈಕಲ್ ಸ್ಟಾಪ್ ಆಗುತ್ತೆ.
ಇಷ್ಟೇ ಸ್ನೇಹಿತರೆ, ಇದು ನಿಮಗೆ ಅರ್ಥ ಆಗಿದ್ರೆ ಅದೇ ತತ್ವದರ್ಶನದ ಉದ್ದೇಶ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ.